ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ. ನಿನ್ನೆ ಬೆಳಗ್ಗಿನ ಆಫ್ ಮಾಡಿದೆ ವಿಡಿಯೋ ಮಾಡೋದು, ಯಾಕಂದ್ರೆ ಮಧ್ಯಾಹ್ನ ನೀರು ಹೊಡ್ಯಕ್ಕೆ ಬಂದಿದ್ದೆ. ಬಟ್ ಇದು ತೆಗೆದು ಪೂರ ತುಂಬಂಗೆ ನೀರು ತುಂಬಿಟ್ಟಿತ್ತು. ಯಾಕಪ್ಪ ಅಂದ್ರೆ ಅಲ್ಲೈತೆ ನೋಡ್ರಿ, ಆ ನಳ ಓಪನ್ ಆಗಿಬಿಟ್ಟಿತ್ತು. ಬೂಚ್ ಮೋಸ್ಟ್ಲಿ ಫೋರ್ಸಿ ಓಪನ್ ಆಗಿರ್ಬೇಕು, ಅದನ್ನು ಗೊತ್ತಾಗಿಲ್ಲ ಯಾರು. ಅದು ಓಪನ್ ಆಗಿದೆ, ಇಲ್ಲಿ ಹರ್ಕೊಂಬಂದು ಇಲ್ಲಿ ತುಂಬ್ಕೊಂಬಿಟ್ಟಿತ್ತು, ಪೂರ ತುಂಬಿತ್ತು. ಇಂಜಿನಿಯರ್ ಅವ್ರು ಫೋನ್ ಹಚ್ಚಾರ ನನಗೆ, ಯಾಕಂದ್ರೆ ಅವರು ಡೈಲಿ ವಿಸಿಟ್ ಮಾಡ್ತಾ ಇರ್ತಾರೆ ಸೈಟಿಗೆ. 1 ಗಂಟೆ ಫೋನ್ ಹಚ್ಚಿರು, ನಿಮ್ಗೆ ಯಾರು ತೆಗ್ನ್ಯಾಗ ಪೂರ ನೀರು ತುಂಬಿಸಪ್ಪ ಅಂತ ಹೇಳಿದ್ರು ಅಂತ ಕೇಳಿದ್ರೆ. ಸೊ ನಾನು ತುಂಬಿಸಿಲ್ಲ ಅಂತಂದೆ, ಓಡ್ಕೊಂಡು ಬಂದೆ, ಪೂರ ತುಂಬಿತ್ತಿದೆ. ಇದನ್ನ ಹೆಂಗೆ ಮಾಡಿ ತೆಗಿಬೇಕಾಗಿತ್ತು. ಆ ಮಷಿನ್ ಹಚ್ಚಕ್ಕಂತ ಹೋಗದೆ. ಇನ್ನೊಂದು ಟಿಪ್ಸ್ ಹೇಳ್ತೇನೆ ರೀ, ಈ ಥರ ನೀರು ತಪ್ಪ ಅಂದ್ರೆ ಮಷಿನ್ ಹಾಕಿ ಜಗ್ಸಕ್ಕೆ ಹೋಗ್ಬೇಡ್ರಿ, ಮಷಿನ್ ಕೆಡುತ್ತೆ. ಸೊ ನಿನ್ನೆ ನಾನು ಮಷಿನ್ ಹಾಕಿ ಇದು ಮಾಡಿದ್ದೆ, ಏನು ಜಗ್ಸಿದೆ, ಅದು ಕೆಡ್ತ ಮಷಿನ್. ಮತ್ತು ಹೋಗಿ ರಿಪೇರ್ ಮಾಡಿಸ್ಕೊಂಬಂದೆ, ರೊಕ್ಕ ಕೊಟ್ಟು 1 ಅವರ್ನಾಗ. ಹೊಳ್ಳಿ ಬಂದು ಅದಕ್ಕೆ ಬಾಯಿಗೆ ಅರ್ಬಿ ಕಟ್ಟಿ ಹೊಳ್ಳಿ ಸ್ಟಾರ್ಟ್ ಮಾಡಿದೆ. ಅದ್ರ ಅದೇನು ಜಗ್ಲಿಲ್ಲ, ಯಾಕಂದ್ರೆ ಅದು ಬಾಯಿಗೆ ಅಂದ್ರೆ ಅರ್ಬಿಗೆ ಮಣ್ಣು ತೊಗೊಂಡಿತ್ತಲ್ಲ, ಸೊ ಅದಕ್ಕೆ ಅದು ಅಷ್ಟು ನೀರು ಜಗ್ಲಿಲ್ಲ. ಕಡೆಗೆ ಒಳಗೆ ಇಳಿದು ಮಿನಿಮಮ್ ಒಂದು 40-50 ಕೊಡ ನೀರು ತೆಗೆದು ಇದ್ರಾಗ ಗಟ್ರನೇ ಹಾಕಿ ಎತ್ತದು ಹಾಕೋದು. ಸೊ ಪಾಪ ಅವರು ಆ ಕಡೆ ಬಾಜು ಸೈಡ್ನವ್ರು ಹೆಲ್ಪ್ ಮಾಡಿದ್ರೆ ಎತ್ತೆತ್ತು ಹಾಕಕ್ಕೆ. ಸೊ ನೋಡ್ರಿ, ನಿನ್ನೆ ಆ ನೀರು ಹಾಕಿ ಜಿಗ್ಸಾಕೆ ಏನೇನೋ ಪ್ರಯತ್ನ ಮಾಡಿದ್ವಿ, ಹಾಲಿಲ್ಲ. ಯಾಕಿದ್ರೆ ಮಣ್ಣು ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಕಡೆಗೆ ಹೋದ ಟೆಕ್ನೊಳಗೆ ಇಳಿದ ನೀರು ತೆಗಿಯುವಂಥ ಪರಿಸ್ಥಿತಿ. 2 ಕೊಡದಲ್ಲಿ ತುಂಬಿ ಸುಮಾರು ಒಂದು 50-60 ಕೊಡ ಹಾಕಿನಿ ಹೊರಗೆ. ಆಮೇಲೆ ನಂಗೆ ಸಾಲಿಲ್ಲ, ಆಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಇನ್ನೆಂತರೂ ಹಾರಿಬಲ್ ಇತ್ತಪ್ಪ ಮಾರೆ. ಪಾಪ ಅವರ ನೋಡ್ರಿ ಕೂತಾರ, ಪಾಪ ಭಾಳ ಹೆಲ್ಪ್ ಮಾಡಿದ್ರು ಅವ್ರು. ನೀರು ಎತ್ತೆತ್ತಿ ಪಾಪ ನಾನು ತಳ ಹೋಗಿ ಕೊಡ ಚೆಲ್ಲರು ಬೇಕಲ್ಲ, 2 ಕೊಡ ಎತ್ತೆತ್ತಿ ಹೋಗಿ ಅಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಪಾಪ ಎಲ್ಲ ಚೆಲ್ಲಿದ್ರೆ. ಪಾಪ ಅವರು ಭಾಳ ಕಷ್ಟಪಟ್ರೆ. ಒಂದಿಷ್ಟು ಕಾಲಮ್ಗೂ ಹಾಕಿದ್ರೆ ನೀರು. ನಿನ್ನೆ ಹೆವಿ ವಜ್ಜಾಗಿತ್ತು. ನೀರೇ ಹೊಡೆದಿಲ್ಲ ಆ್ಯಕ್ಚುಲಿ. 1-2 ಸಲ ಅಷ್ಟು ಹೊಡೆದೆ ನೀರು, ಇನ್ನೊಂದು ಸಲ ಹೊಡಿಲಿಲ್ಲ. ನಾನು ವೀಡಿಯೋನೂ ಮಾಡಲಿಲ್ಲ. ಪೂರ ನೀರು ತುಂಬಿ ನನ್ನ ತಲೆ ಕೆರಡಿತ್ತು. ಒಂದು ಪ್ಲಸ್ ಏನಿದೆ ನೋಡ್ರಿ, ಮಷಿನ್ನು ಕೆಟ್ಟು ಹೋಗ್ಬಿಟ್ಟಿತ್ತು. ಅಂದ್ರೆ ಮಣ್ಣು ಜಗ್ಬಿಡುತ್ತೆ. ಅದು ಮಣ್ಣು ಜಗ್ತಪ್ಪ ಅಂದ್ರೆ ಮಷಿನ್ ಹೊಳ್ಳಿ ಸ್ಟಾರ್ಟ್ ಆಗಂಗಿಲ್ಲ. ಸೊ ಅದಕ್ಕೆ ನೀವೇನೇ ಇದ್ರೂ ಇದೊಂದು ಟಿಪ್ ನಿಮ್ಗೆ, ಈ ಥರ ನೀರು ತುಂಬ್ಕೊಂತಪ್ಪ ಅಂದ್ರೆ ಚಿಂತಿಲ್ಲ, ನಾವು ಹಿಂಕೊಳ್ಳುತ್ತೆ. ಬಟ್ ಸುಮ್ಮನೆ ನಮ್ಗೆ ಸೇಫರ್ ಸೈಡ್ ಇರಲಿ. ಒಂದಿಷ್ಟು ನೀರು ಹೊರಗಿದ್ದಪ್ಪ ಅಂದ್ರೆ ಆದರೂ ನಾವು ಇಷ್ಟು 40 ಕೊಡ ತುಂಬಿ ತೆಗೆದ್ರೂ ಆ ಗೆರೆ ಐತಲ್ಲ ರೀ, ಆ ಗೆರೆ ಇತ್ತು ನೀರು ಅಷ್ಟು. ಈ ಮುಂಜಾನೆ ಇಷ್ಟು ಹಿಂಕೊಂಡೈತಿ, ಮತ್ತು ಈಗ ಹೊಡೆದಿದ್ದಕ್ಕೆ ಒಂದು ಸ್ವಲ್ಪ ನೀರು ಇರ್ತಾವೆ ಅಷ್ಟೇ. ಸೊ ಮಧ್ಯಾಹ್ನದ ಇದು ಹಿಂಕೊಂಬಿಡುತ್ತೆ. ಬೆಳಗ್ಗೆ ನಿನ್ನೆ ಬರಲಿಲ್ಲ ಲೇಬರ್ಸ್, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಸೊ ಇವತ್ತು ಬೆಳಗ್ಗೆ 6ಕ್ಕೆ ಬಂದುಬಿಟ್ರೆ. ಸೊ ಅನ್ನಾಗ ಸ್ವಲ್ಪ ಹೇಳಿದ್ದೆ ಜಲ್ದಿ ಬಾಣ ಸ್ವಲ್ಪ ಅಂಥೇಳಿ. ಸೊ ಅದಕ್ಕೆ ಅಲ್ಲೆಲ್ಲ ತೆಗ್ದಾರ. ಈಗ ಈ ಕಡೆ ಒಂದು ತೆಗಿಬೇಕು, ನೀರು ಬಿಟ್ಟಿನಿ, ಇಲ್ಲೂ ನೀರು ಬಿಟ್ಟಿನಿ. ಸೊ ಆ ಕಡೆ ಎಲ್ಲ ತಗೊಂಬರ್ತಾರೆ. ಈಗ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ತೆಗಿತಾರೆ. ನಾಳೆ ಮೊದಲೇ ಪೂರ ತೆಗೆದುಬಿಡ್ತಾರೆ. ಇದರಿಂದ ಟ್ಯಾಂಕಿ ಸಮೇತ ತೆಗಿತಾರೆ ಪೂರ. ಸೊ ತೆಗೆದ್ರಪ್ಪ ಅಂದ್ರೆ ಐ ಥಿಂಕ್ ಮಂಗಳವಾರ ದಿನ ಅವ್ರದ್ದು ಸೂಟಿ ಐತಿ. ಒಬ್ಬೊಬ್ಬರ ಕಡೆ ಒಂದೊಂದು ಇರುತ್ತೆ. ಮಂಗಳವಾರ ಸೂಟಿ, ಬುಧವಾರದಿಂದ ಮೋಸ್ಟ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿರಿ, ಮಣ್ಣು ಕಡ್ದು ಹೆಂಗೆ ಹಾಕ್ತಾರೆ ಸೈಡಿಗೆ ಅಂತೇಳಿ. ಸೊ ನೋಡ್ಬೋದು ನೀವು, ಎಲ್ಲ ಕಡ್ದಾರ ಪೂರ. ಸೊ ಇಲ್ಲೊಂದು ಸ್ವಲ್ಪ ಐತಿ, ಇಲ್ಲೊಂದು ಸ್ವಲ್ಪ ಕಡಿಬೇಕು. ಸೊ ಪೂರ ಕಡ್ದು. ಸೊ ಈಗ ಎಷ್ಟದು ಟೈಮ್? 9:13. ಈಗ 9:13-15 ಆಗಿರ್ಬೇಕು. ಸೊ 9 ಗಂಟೆ ಆಗೈತಿ, 9:15. ನಾಷ್ಟ ಮಾಡತ್ತಾರಪ್ಪ ಒಳಗವ್ರು ಪಾಪ. ಸೊ ನಾಷ್ಟ ಮಾಡಲಿ, ನಾಷ್ಟ ಮಾಡಿ ಒಂದು 1/2 ಅವರ್ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಚಾಲೂ ಮಾಡ್ತಾರೆ. 90 ಇಷ್ಟು ಕಡ್ದಾರ. ಮತ್ತು ಆಮೇಲೆ ಬಿಸಿಲಾದ್ಮೇಲೆ ಅಷ್ಟು ಕಡೆಯೋಕ್ಕಾಗಿಲ್ಲ, ಯಾಕಂದ್ರೆ ಬಿಸಿಲು ಇರುತ್ತಲ್ಲ ರೀ, ಬೆವ್ರು ಜಾಸ್ತಿ ಬರುತ್ತೆ. ಸೊ ಆ ಕಾರಣಕ್ಕೆ ಈಗ ಅಷ್ಟೈತಿ. ಇಷ್ಟು ಕಡ್ದುಬಿಟ್ರೆ ಮುಗಿದು ಹೋತು. ಸೊ ಇವಾಗ ನಿನ್ನೆ ಏನೂ ಮಾಡಲಿಲ್ಲ. ಬೆಳಗ್ಗೆ ಇಷ್ಟ ಬಂದು ಹೋದೆ ನಾನು. ಮತ್ತು ಸಾಯಂಕಾಲ ಅಲ್ಟ್ರಾಟೆಕ್ ಅವ್ರದ್ದು ಇದು ಹೇಳಿದ್ನಲ್ಲ ನಿಮಗೆ, ಒಂದು ಮೀಟಿಂಗ್ ಕರೆದಿದ್ದಾರೆ ಎಲ್ಲರಿಗೂ ಓನರ್ಸದ್ದು ಅಂತೇಳಿ. ಸೊ ಆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿರಿ, ಏನಾಯ್ತು ನಿನ್ನೆ ಅನ್ನೋದು. ಇವಾಗ ಜಸ್ಟ್ ಬಂದೆ, ಇನ್ನೂ ಯಾರೂ ಬಂದಿಲ್ಲ. ಇನ್ನು ಮೇಲೆ ಸ್ಟಾರ್ಟ್ ಆಗತ್ತೆ ಪ್ರೋಗ್ರಾಮ. ನೋಡೋಣಂತ ಏನೇನೆಲ್ಲ ಹೇಳ್ತಾರೆ ಅನ್ನೋದನ್ನು ನಾವು ನೋಡಿಕೊಂಡು ತಿಳ್ಕೊಂಡು ನಿಮ್ಗೆ ಆಮೇಲೆ ಹೇಳ್ತೀನಂತೆ.
ಇದೇನ್ರಿ ಸಿಮೆಂಟ್ ಹಾಗೂ ಒಂದು ಭಾಗ ಮರಳಿನಿಂದ ಕೂಡಿದ ಉತ್ಕೃಷ್ಟ ಗಾರೆಯನ್ನು ತೆಳುವಾಗಿ ಗೋಡೆಗೆ ಮೊದಲು ಸಿಂಪಡಿಸಬೇಕು. ಅವಶ್ಯವಿರುವಷ್ಟು ಗಾರೆಯನ್ನು ಮಾತ್ರ ತಯಾರಿಸಿ ಅದನ್ನು 1 ಗಂಟೆಯೊಳಗೆ ಬಳಕೆ ಮಾಡಬೇಕು. When it helps make a cleaner, smarter, and a more beautiful planet. ये कैसे ऊपर तक कैसे करेंगे अभी? तो ऊपर डालने वाले दवा ಸೊ ಇದು ನೋಡ್ರಿ ಏನಾಗಿದೆ ಅಂದ್ರೆ ಇಲ್ಲಿ ನೋಡ್ರಿ ಅಲ್ಟ್ರಾಟೆಕ್ದು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ಬಗ್ಗೆ ಅವರು ತಿಳಿಸ್ಕೊಟ್ರೆ ಅಲ್ಟ್ರಾಟೆಕ್ಕಿಂದ ಯಾವ ಪ್ರಾಡಕ್ಟ್ಗಳದಾವು, ಜೊತೆಗೆ ಮನೆ ಕಟ್ಸೋ ಮುಂದೆ ಯಾವ ರೀತಿ ಕಲ್ಲು ಮಣ್ಣು ಯಾವ ರೀತಿ ಪರೀಕ್ಷೆ ಮಾಡಬೇಕು, ಸಿಮೆಂಟ್ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ಈ ರೀತಿ ಮಾಹಿತಿನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ. ಜೊತೆಗೆ ಅವರ ಒಂದು ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡ್ಕೊಂಡ್ರೆ ಈ ಫಂಕ್ಷನ್ ಎಲ್ಲ ಮುಗಿದ್ಮ್ಯಾಗ ಮತ್ತು ಊಟದೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ರು. ಆಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರೇನೇನು ಹೇಳಿದ್ರಂತ ನಿಮ್ಗೆ ನೆಕ್ಸ್ಟ್ ಟೈಮ್ ವಿಡಿಯೋದಾಗ ಹೇಳ್ತೀನಿ. ಓಕೆ, ಇವಾಗ ಅಲ್ಟ್ರಾಟೆಕ್ದು ಪ್ರೋಗ್ರಾಮ್ ನೋಡಿರಿ. ಸೊ ಇವತ್ತು ಏನಪ್ಪ ಅಂದ್ರೆ ನಮ್ಮ ಆಶೀಪ್ ಅವ್ರ ಏನೋ ಸ್ಪೆಷಲ್ ಡಿಶ್ ಮಾಡಿಸ್ತಾರಂತೆ ಮಧ್ಯಾಹ್ನ. ಆಶ್ವಾಸನೆ ಕೊಟ್ಟಾರ, ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ. ಅಲ್ಲ, ನೀ ಮಾಡ್ತೀವೋ ನಮಗೆ ಕೊಡಿಸ್ತೀವಿ, ಅದು ಮೇನ್ ಇಂಪಾರ್ಟೆಂಟ್. ಪಾರ್ಟಿ ನಾ ಮಾಡ್ತೀನಿ, ಪಾರ್ಟಿ ಫಿಕ್ಸ್. ಅದು ಯಾರಿಗೆ? ನಿನಗೆ? ನಮಗೆ? ನಿಮಗೆ ಇವ್ರಿಗೆಲ್ಲ ಒಂದು ಪೀಸ್ ಚಿಕನ್ ಪೀಸರ ಇಲ್ಲ ಅಂದ್ರೆ ತಿಂದು ಬಿಟ್ಟು ತಂದ್ಕೊಣ. ನೀ ಮೂಳಿ ಮೂಳೆ ಅಲ್ಲ, ಮೂಳೆ ನಮ್ಮ ಕಡೆ ಎಲಬು ಅಂತ. ಎಲಬು ಕೀಲ ತಜ್ಞೆ ಆಶೀಫ್ ಭಗವಾನ್. ಏ ಆಶೀಫ್ ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ರಿ. ಹೋಗಿ ASHIF ಅಂತ ಸರ್ಚ್ ಮಾಡ್ರಿ, ಯೂಟ್ಯೂಬ್ ಒಳಗೆ ಬರುತ್ತೆ. ಬಂದು ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಮ ಕಾಮೆಂಟ್ ಸಜೆಷನ್ ತಿಳಿಸ್ರಿ. ಮುಂದೆ ಮಾಡ್ಬೇಕಾ ಬೇಡ ನೋಡ್ರಿ. ಅದಕ್ಕೆ ಎಲುಬು ಕೀಲು ತಜ್ಞರು ಆಶೀಫ್ ಭಗವಾನ್, ಬಾಗಲಕೋಟೆ ಫೇಮಸ್ ಡಾಕ್ಟರ್. ಮನೆ ಕರೋಣ ಕರಿ ಇವನ್ನ. ಅದಕ್ಕೆ ಸ್ವಲ್ಪ ನಿಮ್ದು ಏನು ಕಾಂಟ್ಯಾಕ್ಟ್ ಮಾಡ್ರಿ ಇವನ್ನ, ತಿಳಿಸ್ರಿ. ನಿಮ್ಮ ಮನಸ್ಸಿಗೆ ತಿಳಿಸಿದ್ರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಅದ ಕಂಟೆಂಟ್ ಸ್ಟಾರ್ಟ್ ಮಾಡೋ, ಇನ್ನು ಬೇರೆ ಕಂಟೆಂಟ್ ಮಾಡಲಿ ಅಂತಂದು ಸ್ವಲ್ಪ ನಮಗೆ ಸಜೆಷನ್ ಮಾಡಿರಿ. ಇಲ್ಲಾಂದ್ರೆ ಅದ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಬೇರೆ ಅನಿಸ ಬೇರೆ ಮಾಡಿ. ಓಕೆ, ಮಧ್ಯಾಹ್ನ ಆಗೈತಿ. ಸೊ 2 ಗಂಟೆ ಟೈಮ್ ಬಂದಿದ್ದೇನೆ ನೀರು ಹೊಡ್ಡಿಯಲಿಕ್ಕೆ. ನೋಡೋಣ ಬರ್ರಿ ಎಷ್ಟು ತೆಗ್ದಾರ ಇವ್ರು, ಎಷ್ಟು ತೆಗ್ದಾರ ನೋಡ್ರಿ. ಕಡೆ ಕಟ್ಟ್ಯಾರ. ಸೊ ಇಲ್ಲೊಂದು ಚೂರು ಮಣ್ಣು ಬೀಳ್ತಿ, ಅದು ಆಮೇಲೆ ಈ ಕಡೆ ಹಾಕ್ಕೊಂತಾರೆ. ಸೊ ನೋಡೋಣ. ಓಕೆ, ಇವಾಗ ನೀರೆಲ್ಲ ಹೊಡೆದಾಯ್ತು. ಅವರು ಗಾಡಿ ತೊಗೊಂಡೋಗಿದ್ರು ಊಟ ತಂಬರಕ್ಕೆ ಅಂತೇಳಿ. ಸೊ ಅವ್ರು ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅರ್ಧದಷ್ಟು ಇವತ್ತು ಕೆಲಸ ಮುಗಿಸ್ತಾರೆ. ಇನ್ನು ಅರ್ಧ ನಾಳೆ ಮುಗಿಸಿದ್ರೆ ಕಂಪ್ಲೀಟ್ ಆಗುತ್ತೆ ಥರ ತೆಗೆದು. ಆ್ಯಂಡ್ ಅದಾದ್ಮ್ಯಾಗ ಇವು ಬಾರ್ಡ್ರಸ್ ಹಾಕಿ ಕಟ್ಕೊತ ಬರ್ತಾರೆ. ನೋಡೋಣ, ಅಲ್ಲಿ ತನಕ ಪ್ಲಿಂತ್ ಲೆವೆಲ್ ತನಕ ಆಗ್ಬೇಕು. ಅಂದ್ರೆ ರೋಡ್ ಲೆವೆಲಿಂದ 3 ಅಡಿ ಎತ್ತರ ಅಥವಾ 4 ಅಡಿ. ನಿಮ್ಗೆ ಆಲ್ಮೋಸ್ಟ್ ರೋಡ್ ಇರುತ್ತೆ ನೋಡ್ರಿ, ಅದಕ್ಕಿಂತ ಸ್ವಲ್ಪ 3 ರಿಂದ 4 ಅಡಿ ಹೈಟನ್ನ ಮಾಡ್ಕೊರಿ ನೀವು ಪ್ಲಿಂತ್. ಅಂದ್ರೆ ಮುಂದೆ ಅಕಸ್ಮಾತ್ ಮುಂದೆ ರೋಡ್ ಅಥವಾ ಅಂದ್ರೂ ಕೂಡ ನಿಮ್ಮದು ಬಾಗಿಲಿಗಿಲ್ಲ ಅಥವಾ ನಿಮ್ಮ ಮನೆ ಏನೈತೆ ನೋಡ್ರಿ ಅದೆಲ್ಲ ತಳಗೆ ಹೋಗ್ಬಾರ್ದು. ಸೊ ನೋಡಿರಿ, ನೀವು ಇಂಜಿನಿಯರ್ಸ್ ಕೇಳಿರಿ ಎಷ್ಟು ರೋಡ್ ಲೆವೆಲ್ಕಿಂತ ಎಷ್ಟು ಹೈಟ್ ಮಾಡ್ಕೋಬೇಕು ನಾವು ಪ್ಲಿಂತ್ ಅಂತೇಳಿ, ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಮತ್ತು ಸಾಯಂಕಾಲ ಬರೋಣ ದಿನನಿತ್ಯದ ಕಾರ್ಯಕ್ರಮ ನೋಡಿರಿ. ಇಷ್ಟು ತೆಗೆದಾರ ಲೈನಾಗಿ. ಓಕೆ, ಬಾಯ್.